ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸರ್ಕಾರವನ್ನು ತರಬೇಕು ಅನ್ನುವ ಮನೋದೃಷ್ಟಿಯಿಂದ ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಷ್ಟ್ರದ ಉಪ ಪ್ರಧಾನಿಗಳು, ಹಿರಿಯರಾಗಿದ್ದಂಥ ಸನ್ಮಾನ್ಯ ಎಚ್ ಕೆ ಅಡ್ವಾಣಿ ಸಾಹೇಬರು ಇದೀಗ ತಾನೇ ಯಾರೇನಿದು ಲಿಂಗಪ್ಪರು ಹೇಳಿದ್ರು. ಅವರು ಸರಿ ಇದೆ ನೋಡ್ಕೊಂಡ್ರಪ್ಪ. ಅವರು ಈ ಲೋಕವನ್ನು ರಕ್ಷಿಸಿದ್ದಾರೆ ಎನ್ನುವ ನೋವಿನ ಸಂದೇಶವನ್ನು ನಮ್ಮ ಮಾನಲಿಂಗಪ್ಪನವರು ತಿಳಿಸಿದ್ರು. ಒಂದು ಈ ದೇಶಕ್ಕೆ ಭವಿಷ್ಯ ಇದೆ. ದೇಶದ ಇತಿಹಾಸದಲ್ಲಿ ಭವ್ಯ ಭಾರತದ ಭವಿಷ್ಯವನ್ನು ಬರೀತಕ್ಕಂಥದಕ್ಕೆ ನಮ್ಮೆಲ್ಲರ ನಾಯಕರು, ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರನ್ನು ತಾವೇ ಸ್ವತಃ ಗುಜರಾತಿನ ಮುಖ್ಯಮಂತ್ರಿಯಾಗಿ ಮಾಡಿ 3 ಬಾರಿ ಪ್ರಧಾನಿಯಾಗಿ 3 ಬಾರಿ ಮುಖ್ಯಮಂತ್ರಿಯಾಗಿ ದೇಶ ಮುಖ್ಯನ ವಿನ ನಾವ್ಯಾರೂ ಅಲ್ಲ ಅನ್ನೋದನ್ನು ಹೇಳಿ ದಿವಂಗತ ವಾಜಪೇಯಿ ಅವರ ಸಂಪುಟದಲ್ಲಿ ಉಪ ಪ್ರಧಾನಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮೆಲ್ಲರ ಧೀಮಂತ ನಾಯಕರು ವಿಶ್ವದ ಭೂಪಟದಲ್ಲಿ ಭಾರತೀಯರ ಸ್ವಾಭಿಮಾನವನ್ನು, ಭಾರತೀಯರ ಇತಿಹಾಸವನ್ನು, ಭಾರತೀಯರ ಸಾಂಸ್ಕೃತಿಕ ಚಟುವಟಿಕೆಯನ್ನು ಈ ದೇಶದ ಎಲ್ಲರ ಬಗ್ಗೆಯೂ ಕೂಡ ಕನ್ಸರ್ನ್ ಆಗಿದ್ದಂಥ ಅದ್ವಾನಿ ಸಾಹೇಬರು ನಮ್ಮ ಮುಂದೆ ಇಲ್ಲ. ಅವರ ಅಗಲಿಕೆಯಿಂದ ನಾವೆಲ್ಲರೂ ಕೂಡ ಒಬ್ಬ ಮಹಾನ್ ನಾಯಕನನ್ನ, ವಿಶ್ವ ನಾಯಕರನ್ನ, ನಮ್ಮ ಪಕ್ಷದ ನೇತಾರರನ್ನ, ಭವಿಷ್ಯದ ಭಾರತದ ನೇತಾರರನ್ನ ನಾವು ಕರ್ಕೊಂಡಿದ್ದೇವೆ. ಇವಾಗ ತಾನೇ ಮಾಹಿತಿಯನ್ನು ನಮ್ಮ ಲಿಂಗಪ್ಪನವರು ಹೇಳಿದ್ದಾರೆ. ಒತ್ತಾಯದಲ್ಲೂ ಕೂಡ ಮಾತಾಡ್ತಕ್ಕಂಥದ್ದು ಸರಿ ಇಲ್ಲ ಅನ್ನುವ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇನ್ನೊಂದು ಬಾರಿ ನಿಮ್ಮ ಎಲ್ಲ ಹಳ್ಳಿಗಳಿಗೆ, ಗ್ರಾಮ ಪಂಚಾಯಿತಿಗಳಿಗೆ, ಗ್ರಾಮಗಳಿಗೆ, ವಿಶೇಷವಾಗಿ ಗುಬ್ಬಿ ತಾಲೂಕಿನ 26,000 ಮತಗಳನ್ನು ಹೆಚ್ಚಿಗೆ ಕೊಟ್ಟು ಚಪ್ಪಾಳೆ ಕೊಟ್ಟು ನನ್ನನ್ನು ಲೋಕಸಭೆಗೆ ಕಳಿಸಿದ ಪ್ರತಿಫಲ ಗುಬ್ಬಿ ಚನ್ನಬಸವೇಶ್ವರರು ಈ ಭಾಗದ ಹಿರಿಯರು, ತಾಯಂದಿರ ಜೊತೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರುಗಳ ಸಮರ್ಪಕತೆಯಲ್ಲಿ ಇಲ್ಲಿ ಎಲ್ಲ ಕಾರ್ಯಕರ್ತರು, ಮುಖಂಡರು, ಮಿತ್ರರಾದ ಬೆಡ್ಸ್ವಾಮಿ ಅವರು, ದಿಲೀಪ್ ಅವರು, ನಾಗಣ್ಣ ಅವರು, ಅನೇಕ ಎಲ್ಲ ಮಿತ್ರರು ಕೂಡ 100 ಜನ ಇದ್ದೀರಾ. ಹಾಗಾಗಿ ಎಲ್ಲರಿಗೂ ಕೂಡ ನಾನು ಅಪಾರಿಯಾಗಿದ್ದೇನೆ. ಚಂದ್ರಣ್ಣ ಇನ್ನೊಂದು ಸಾರಿ ಸಭೆ ಮಾಡೋಣ, ಅನ್ಯತಾ ಭಾವಿಸ್ಕೊಳ್ಳೋದು ಬೇಡ. ಸಭೆಯನ್ನು ನಾನು ದಿಢೀರ್ನೆ ಮತ್ತೆ ದೆಹಲಿಗೆ ಹೋಗಬೇಕಾಗಿದೆ. ದಯಮಾಡಿ ಅವ್ರ ಆತ್ಮಕ್ಕೆ ಶಾಂತಿ ಕೊಡೋಣ. ಎಲ್ಲರೂ ಎದ್ದು ನಿಂತು 1 ನಿಮಿಷ ಮೌನವನ್ನು ಆಚರಣೆ ಮಾಡಿ ಈ ಸಭೆಯನ್ನು ನಾವು ಮುಕ್ತಾಯಗೊಳಿಸೋಣ. ದಯಮಾಡಿ ಎಲ್ಲರೂ ಕೂಡ ಅನ್ಯತಾ ಭಾವಿಸ್ಕೊಳ್ಬಾರ್ದು ಅನ್ನೋ ಮಾತನ್ನು ಹೇಳಿ ಈಗ 1 ನಿಮಿಷ ಮೌನ.